ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ದಿನ ನಮ್ಮ ಮನೆಯವರು ಅವ್ರ ತವ್ರ ಮನೆಗೆ ಹೋಗ್ತಿದ್ದಾರೆ. ಭಾಳ ದಿನ ಆಯಿತು ಹೋಗಬೇಕು ಅಂತ ಅಂದರು. ಸೊ ನಾವು ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ನೀಟಾಗಿ ಹಾಸಿಗೆಯನ್ನು ಮಡಚಿಟ್ಟು ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ರಾತ್ರಿನೇ. ಇವಾಗ ಮಧ್ಯ ದಾರಿಯಲ್ಲಿ ಏನೋ ಅದು ಇದು ತಿನ್ನಬಾರ್ದು ಅಂಥೇಳಿ ಮನೆಯವರು ಸ್ವಲ್ಪ ಅಡುಗೆನ ರೆಡಿ ಮಾಡಿದ್ದಾರೆ. ಏನಿಲ್ಲ, ಜಸ್ಟ್ ಅನ್ನ ಮಾಡಿ ಸ್ವಲ್ಪ ಮೊಸರು ಗಿಸರೆಲ್ಲ ಕಟ್ಕೊಂಡು ಹೋದರೆ ಬೆಟರ್. ಸೊ ಈಗ ಟೈಮ್ ಇಲ್ಲ ರೊಟ್ಟಿ ಚಪಾತಿ ಎಲ್ಲ ಮಾಡೋದಕ್ಕೆ. ಸೊ ರೈಸ್ ಮಾಡಿ ಇದ್ದಾರೆ. ಸೊ ಅದು ಇದು ಹೊರಗಡೆ ತಿಂದರೆ ದುಡ್ಡು ವೇಸ್ಟು, ಹೆಲ್ತ್ ವೇಸ್ಟು. ಸೊ ಇಷ್ಟೆಲ್ಲ ಮಾಡಿ ಬೆಳಗ್ಗೆ ಚೆನ್ನಾಗಿ ನೀರು ಕುಡೀರಿ. ಸೊ ಹತ್ತತ್ರ ನೀವು 1.25 ಲೀಟ್ರ್ ನೀರು ಕುಡಿದ್ರೆ ಬೆಟರ್. 1 ಲೀಟ್ರ್ ಬಹಳ ಆಗುತ್ತೆ. ಸೊ ಅರ್ಧ ಲೀಟ್ರಿಗಿಂತ ಜಾಸ್ತಿ ಕುಡಿಬೇಕು. ಸೊ 3/4 ಲೀಟ್ರ್ ವಾಟ್ರ್ ಕಂಪಲ್ಸರಿ ಕುಡಿದ್ರೆ ಇದನ್ನ ವಾಟರ್ ಥೆರಪಿ ಅಂತ ಕರಿತೀವಿ ನಾವು. ಸೊ ವಾಟರ್ ಥೆರಪಿನ ದಯವಿಟ್ಟು ಮಿಸ್ ಮಾಡಬೇಡಿ. ಮಾರ್ನಿಂಗ್ ನಮ್ಮದು ಡಿಟಾಕ್ಸಿಫಿಕೇಷನ್ ಆಗಬೇಕು ಹೋಲ್ ಬಾಡಿ ಅಂತಂದರೆ ಮಿನಿಮಮ್ 3/4 ಲೀಟ್ರು ನೀವು ಕಂಪಲ್ಸರಿ ಕುಡಿಲೇಬೇಕು, ರೈಟ್? ಸೊ ಅಷ್ಟಾದಮೇಲೆ ಬೆಳಗ್ಗೆ ವಾಶ್ರೂಮೆಲ್ಲ ಹೋಗಿ ಬಂದಮೇಲೆ ನೀವು ವೇಟನ್ನು ಚೆಕ್ ಮಾಡಿಕೊಳ್ಳ್ರಿ, ಓಕೆ? ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ 85ಇಂದ 69ಗೆ ಬಂದಿದ್ದೀನಿ. ಸೊ ಈಗ ನಂದು ವೇಟು 69.4 ಇದೆ, ರೈಟ್? ಸೊ ಫ್ರಮ್ ಲಾಸ್ಟ್ 1 ವೀಕ್ ಕನ್ಸಿಸ್ಟೆನ್ಸಿಯಾಗಿ ಅದೇ ಮೇಂಟೈನ್ ಆಗ್ತಾಯಿದೆ. ಸೊ ನನಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ವೇಟ್ ಹೆಚ್ಚಿಗೆ ಮಾಡ್ಕೊಳೋದು ಹೆಂಗೆ, ಕಡಿಮೆ ಮಾಡ್ಕೊಳೋದು ಹೆಂಗೆ ಅಂತ ಹೇಳಿ. ಸೊ ನನಗೆ ಹೆಂಗೆ ಬೇಕೋ ಹಾಗೆ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಯಾವುದನ್ನು ನನ್ನ ಬಾಯಿ ರುಚಿಯನ್ನು ಕಡಿಮೆ ಮಾಡ್ಕೊಳ್ಳಿಲ್ಲಂಗೆ ನಾನು ಮೇಂಟೈನ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ, ರೈಟ್? ಸೊ ಅದು ನನ್ನ ಮಾರ್ನಿಂಗ್ ಡೈಲಿ ರುಟೀನ್ ಆಗಿದೆ, ರೈಟ್? ಸೊ ನನ್ನ ವೈಫ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಸೊ ಅವಳು ಕೂಡ ಹೋಗೋದಕ್ಕೆ ಮಗ ಮತ್ತು ವೈಫ್ ಇಬ್ಬರು ಹೋಗ್ತಾರೆ. ಸೊ ನಾನು ಹೋಗೋದಿಲ್ಲ, ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬಸ್ಸಿಗೆ ಹೋಗಬೇಕು. ಸೊ ನಾಟ್ ದಟ್ ಮಚ್ ಅರ್ಲಿ ಮಾರ್ನಿಂಗ್ ಆಗಿದೆ, ಬೆಳಗ್ಗೆ 6 ಗಂಟೆ ಸುಮಾರು, ಓಕೆ? ಸೊ ಒಂದು ದಿನ ಫ್ರೀ ನಾವು ಇವತ್ತು. ಮತ್ತು ನಾಳೆ ಜಾಯ್ನ್ ಆಗ್ತೀನಿ ನಾನು ಹೋಗಿ ಅವ್ರ ಕಂಪ್ನಿಗೆ. ಸೊ ಕಂಪ್ನಿಗೆ ಮೀನ್ಸ್ ಅವ್ರ ಪ್ಲೇಸಿಗೆ ಜಾಯ್ನ್ ಆಗ್ತೀನಿ. ಸೊ ಇಷ್ಟಿರುತ್ತೆ. ಸೊ ಇಷ್ಟಾದಮೇಲೆ ಏನು ಮಾಡಬೇಕು ಏನಿಲ್ಲ ಬೆಳಗ್ಗೆ ಅಂತ ಗೊತ್ತಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ಟಿಫನ್ ಇರೋಲ್ಲ, ಮಧ್ಯಾಹ್ನ ಊಟ ಇರೋಲ್ಲ, ರಾತ್ರಿ ಊಟ ಇರೋದಿಲ್ಲ. ಏನು ಮಾಡೋದು ಅಂಥೇಳಿ ಮತ್ತೆ ಮಾಮೂಲಿ ನಮ್ಮದು ರುಟೀನ್ ಇರುತ್ತಲ್ಲ. ಸೊ ಇವತ್ತು ತಡಿ ಇಡ್ಲಿ ತೊಗೊಂಬಂದ್ಬಿಡೋಣ ಅಂಥೇಳಿ ಹೋಗಿ ಇಡ್ಲಿ ತೊಗೊಂಬಂದೆ. ಸೊ ನಾನು ಇಡ್ಲಿಗೆ ಸಾಂಬಾರೇ ಜಾಸ್ತಿ ಕುಡಿತೀನಿ. ಸೊ ಹಾಗಾಗಿ 2 ಇಡ್ಲಿ ಅಥವಾ 3 ಇಡ್ಲಿ ತೊಗೊಂಡು ಅದ್ರ ಜೊತೆಗೆ ಸಾಂಬಾರು ಚಟ್ನಿ ಎಲ್ಲ ಚೆನ್ನಾಗಿ ತಿನ್ನಿ, ಏನು ತೊಂದರೆ ಇಲ್ಲ. ಬಟ್ ಇಡ್ಲಿಯಲ್ಲಿನೂ ಏನೂ ಇರೋದಿಲ್ಲ, ಫ್ಯಾಟ್ ಕಂಟೆಂಟ್. ಸಾಂಬಾರು ಓಕೆ, ಚಟ್ನಿ ಓಕೆ, ನೋ ಪ್ರಾಬ್ಲಮ್. ಬಟ್ ಹತ್ತತ್ತೆಲ್ಲ ಇಡ್ಲಿ ತಿನ್ನೋಕ್ಕೆ ಹೋಗಬೇಡಿ. 1 2 3 4 ಇಡ್ಲಿ ತಿಂದರೆ, ಯಾರು ವೆಯ್ಟ್ ಲಾಸ್ ಮಾಡೋರು ಮಾತ್ರ ನಾನು ಹೇಳ್ತಾ ಇರೋದು, ತಿಂದರೆ ನಿಮಗೆ ಬೆಟರ್, ರೈಟ್? ಸೊ ಇಷ್ಟು ಮಾಡ್ತಾ ಹೋಗಿ ಇಡ್ಲಿಗೆ ಹೊರಕ್ಕೆ ಹೋದ್ವಿ, ರೈಟ್? ಸೊ ಹೋಗ್ತಾ ಸೊ ಹೀಗೆ ನನಗೊಂದು ಥಾಟ್ ಬಂತು. ಸೊ ನಾವು ಯೂಶ್ವಲಿ ಮಕ್ಕಳನ್ನು ಭಾಳ ಕಾಸ್ಟ್ಲಿ ಸ್ಕೂಲ್ಸ್ ಯಾವುದು ಜಾಸ್ತಿ ಇರುತ್ತೆ ಅಲ್ಲಿ ನಾವು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ, ರೈಟ್? ಸೊ ಮಕ್ಕಳನ್ನು ಕಾಸ್ಟ್ಲಿ ಸ್ಕೂಲ್ಸ್ ಹಾಕೋದಕ್ಕಿಂತ ಐ ರೆಕಮೆಂಡಿವ್ ಎಲ್ಲ ಸ್ಕೂಲ್ಸ್ ಒಂದೇ ಲೆವೆಲಿಗೆ ಇರ್ತವೆ. ಸೊ ಎಲ್ಲರೂ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ನೇ ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಆಗಿದೆ ಅದು ಮ್ಯಾಟ್ರು, ರೈಟ್? ಸೊ ಎಲ್ಲರೂ ಕಲಿಸೋದು ಅದೇ ಇರುತ್ತೆ, ಮೆಥಡಾಲಜಿನೂ ಅದೇ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆದಂಗೆ ನಿಮಗೆ ಅಲ್ಲಿ ದುಡ್ಡನ್ನು ಜಾಸ್ತಿ ತಗೊಳ್ತಾ ಹೋಗ್ತಾರೆ. ಬಟ್ ಟೀಚರ್ ಅದೇ ಥರ ಇರ್ತಾರೆ. ಸೊ ನಿಮ್ಮ ಮನೆಗೆ ಯಾವ್ದು ಹತ್ರ ಆಗುತ್ತೆ ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ಸೇರಿಸಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಫೀಸ್ ಇದೆ ಅಂತೇಳಿ ಅಲ್ಲಿ ಸ್ಕೂಲ್ ಹಾಕಿ ಶಿಕ್ಷಣ ಪದ್ಧತಿ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ಹಾಕಿ ನಿಮ್ಮ ಮಕ್ಕಳನ್ನ, ರೈಟ್? ಜಾಸ್ತಿ ಡೊನೇಷನ್ ತಗೊತಾರೆ, ಜಾಸ್ತಿ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ಥರ ಟ್ರೆಂಡ್ ಸೆಟ್ ಆಗಿದೆ. ಇಲ್ಲ, ನೀವು ಫಸ್ಟ್ ಹೋಗಿ ಕೇಳಿ ನಿಮ್ಮ ಇಲ್ಲಿ ವರ್ಕಿಂಗ್ ಕಲ್ಚರ್ ಹೆಂಗಿದೆ, ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ, ಹೆಂಗೆ ಹೇಳ್ಕೊಡ್ತೀರಿ, ಹೆಂಗೆ ಸಿಸ್ಟಮ್ ಇದೆ ಅದನ್ನ ಮುಂಚೆ ಕೊಡಿ ಅಂತೆಲ್ಲ ಕೇಳಿ, ನೀಟಾಗಿ ಕೇಳಿ ಎಲ್ಲ ಮಾಡಿ ಆದಮೇಲೆ ನೀವು ಅಡ್ಮಿಷನ್ ಮಾಡ್ತಕ್ಕಂಥದ್ದು. ಸುಮ್ಮನೆ ಯಾರ್ದೋ ಬಾಯಲ್ಲಿ ಏನೋ ಕೇಳಿ ಅಡ್ಮಿಷನ್ ಬಿಡಿ, ಓಕೆ? ಸೊ ಇದು LKG ಇಂದ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನೋಡಿ ಸೇರಿಸಿ. ಸೊ ಈ ವರ್ಷದಿಂದ 1ನೇ ಕ್ಲಾಸಿಗೆ ಸೇರಿಸ್ಬೇಕಂದ್ರೆ 6 ವರ್ಷ ಕಂಪಲ್ಸರಿ ಆಗಬೇಕು, ರೈಟ್?
ಲಾಸ್ಟ್ ವರ್ಷವೇ ಶಿಕ್ಷಣ ಸಚಿವರು ನೀಟಾಗಿ ಹೇಳಿದ್ದಾರೆ. ಲಾಸ್ಟ್ ವರ್ಷಕ್ಕಷ್ಟೇ ಅಪ್ಲೈ ಆಗಿ 5.5 ವರ್ಷ ತೊಗೊಂಡಿದ್ದೀವಿ. ಸೊ ಇನ್ಮೇಲಿಂದ ನೆಕ್ಸ್ಟ್ ಇಯರ್ ಅಂದರೆ ಈ ಅಕಾಡೆಮಿಕ್ ಇಯರಿಂದ ಕಂಪಲ್ಸರಿಯಾಗಿ ನೀವು ಆಗಿರಲೇಬೇಕು 6 ವರ್ಷ ಅಂತ ಹೇಳಿದ್ದಾರೆ, ರೈಟ್. ಸೊ ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮುಂದೆ ಏನೇನಾಯಿತು ಏನೇನಿಲ್ಲ ಅಂತ ಹೇಳಿ